ಡಾಕ್ಟರ್ ರೈ ಇವ್ರನ್ನ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕಿಂಗ್ ಅಂತ ಕೂಡ ಹೇಳ್ತಾ ಇದ್ರು. ಅವ್ರನ್ನ ಗ್ಯಾರೇಜಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಲಕ್ಸುರಿ ಕಾರ್ಗಳಿದ್ವು. ರೋಲ್ಸ್ ರಾಯ್ಸು, ಬುಕಾಟಿ, ಆ ಥರ ಎಷ್ಟೊಂದು ಕಾರುಗಳು ನಿಂತಿತ್ತು. ಯಾವ ವ್ಯಕ್ತಿ ಜಗತ್ತಿನ ಅತಿ ಹೆಚ್ಚು ಸೇಫೆಸ್ಟ್ ಕಾರಲ್ಲಿ ಓಡ್ತಿದ್ರು, ಆ ವ್ಯಕ್ತಿ ಅವ್ರ ಎಮೋಷನ್ಸ್ನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅವತ್ತು ಬುಧವಾರ ಬೆಂಗಳೂರಿನ ಕಾನ್ಫಿಡೆನ್ಸ್ ಗ್ರೂಪ್ ಕಂಪ್ನಿ ಮೇಲೆ ಅವತ್ತು IT ದಾಳಿ ಆಗುತ್ತೆ. IT ಅಧಿಕಾರಿಗಳ ಟೀಮ್ ಎಂಟ್ರಿ ಕೊಡ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಬೆಂಗಳೂರಿಂದ IT ಟೀಮಲ್ಲಿ ದಾಳಿ ಮಾಡಿರಲಿಲ್ಲ. ಬದಲಾಗಿ ಕೇರಳದ IT ಟೀಮ್ ಅವರ ಕಂಪ್ನಿ ಮೇಲೆ ರೈಡ್ನ ಮಾಡುತ್ತೆ. ಅವರ ಹೆಚ್ಚಿನ ವ್ಯವಹಾರಗಳು ಕೇರಳದಲ್ಲಿ ಲಿಂಕ್ ಆಗಿದ್ವು. ಕಳೆದ 3 ದಿನಗಳಿಂದ ಆ ರೈಡ್ ನಡೀತಾ ಇತ್ತು. ಜನವರಿ 30 ಶುಕ್ರವಾರ ಮಧ್ಯಾಹ್ನ 12 ಗಂಟೆ CJ ರಾಯ್ ಅವರು ಅವ್ರ ಆಫೀಸಲ್ಲೇ ಇದ್ದರು. ಅಲ್ಲಿರೋಂಥ ಸ್ಟಾಫ್ಸ್ಗಳ ಪ್ರಕಾರ ಅವರ ಆಫೀಸರ್ಸ್ ಕೇಳೋಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡ್ತಾ ಇದ್ರು. ಕೆಲವು ಡಾಕ್ಯುಮೆಂಟ್ಸ್ಗಳ ಮೇಲೆ ಸೈನ್ ಮಾಡ್ತಾ ಇದ್ರು. ಬಟ್ ಏನಂದರೆ, ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅವರ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇತ್ತು. ಆಗ ರಾಯ್ ಅವರು ಸಡನ್ ಆಗಿ ಎದ್ದು ಅಧಿಕಾರಿಗಳು ಅಂದರೆ ಅಲ್ಲಿದ್ದಂಥ ಆಫೀಸರ್ ಹತ್ರ ಹೇಳ್ತಾರೆ, ನನ್ನ ಅಮ್ಮನಿಗೊಂದು ಅರ್ಜೆಂಟ್ ಫೋನ್ ಮಾಡಬೇಕು, ಇನ್ಫಾರ್ಮೇಷನ್ ಪ್ರಕಾರ ಒಂದು ಪರ್ಸನಲ್ ಡಾಕ್ಯುಮೆಂಟ್ಸ್ ಕೂಡ ತಗೊಬರ್ತೀನಿ ಅಂತ ಹೇಳಿದರು. ಆ ಥರ ಹೇಳಿ ಅವರು ಒಂದು ಪ್ರೈವೇಟ್ ಕ್ಯಾಬಿನ್ ಏನಿತ್ತು, ಅವರ ಬೆಡ್ರೂಮ್ ಏನಿತ್ತು ಆಫೀಸಲ್ಲಿ, ಆ ಕಡೆಗೆ ಹೋಗ್ತಾರೆ. ಬಟ್ ಅಲ್ಲಿ ಹೋಗೋ ಟೈಮಲ್ಲಿ ಅವರು ಬರೀ ಕೈಯಲ್ಲಿ ಹೋಗಲಿಲ್ಲ. ಅವ್ರ ಹತ್ರ ಒಂದು ಬ್ರೀಫ್ ಕೇಸ್ ಇತ್ತು. ಅಲ್ಲಿರೋಂಥ ಎಲ್ಲ ಸ್ಟಾಫ್ಸ್ಗಳ ಪ್ರಕಾರ, ಆಫೀಸರ್ಸ್ ಪ್ರಕಾರ ಆ ಒಂದು ಬ್ರೀಫ್ ಕೇಸ್ನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು, ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಏನಾರು ಇರ್ಬೋದು ಅಂತ. ಬಟ್ ಆ ಬ್ರೀಫ್ ಕೇಸ್ನಲ್ಲಿ ಇದ್ದಿದ್ದು ಡಾಕ್ಯುಮೆಂಟ್ಸ್ ಅಲ್ಲ, ಅಲ್ಲಿದ್ದಂಥದ್ದು ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಗನ್ ಇತ್ತು. ರಾಯ್ ಅವ್ರು ಒಳಗೋಗಿ ರೂಮ್ ಬಾಗ್ಲಾಕು ಅಂತಾರೆ. ಏನಾಗ್ತಿದೆ ಅಂತ ಯೋಚನೆ ಮಾಡೋಷ್ಟರಲ್ಲೇ ಟಪಾರ್ ಅಂತ ಒಂದು ಸೌಂಡ್ ಬರುತ್ತೆ. ಆಗ ಆಫೀಸರ್ಸು, ಸ್ಟಾಫ್ಸು ಎಲ್ಲ ಗಾಬರಿ ಕೊಟ್ಕೊಂಡು ಎಲ್ಲರೂ ಆ ರೂಮ್ ಕಡೆಗೆ ಹೋಗ್ತಾರೆ. ಸೊ ಹೋಗಿ ಆ ಡೋರ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಒಳಗೆ ಹೋಗಿ ನೋಡಿದ್ರೆ ಅವ್ರು ಆಲ್ರೆಡಿ ಅವರ ಲೈಸೆನ್ಸ್ ರಿವಾಲ್ವರಿಂದಾನೇ ಅವ್ರ ಎದೆಗೆ ಶೂಟ್ ಮಾಡಿಕೊಂಡು ಅವ್ರು ಸತ್ತೋಗಿರ್ತಾರೆ. ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಅಷ್ಟರಲ್ಲಿ ಅವ್ರ ಪ್ರಾಣ ಹೊಟ್ಟೋಗಿರುತ್ತೆ. ಯಾಕೆ ಈ ಥರ ಮಾಡೋದು, ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಿದೆ. ಬಟ್ ಯಾರು ಇವರು? CJ ರಾಯ್ ಯಾರು? ಈ ಕ್ಯಾರೆಕ್ಟರ್ ಹಿಂದೆ ಇರೋಂಥ ಸ್ಟೋರಿ ಏನು, ಇವರ ಹಿನ್ನೆಲೆ ಏನು, ಅದನ್ನ ನೋಡ್ತಾ ಹೋಗೋಣ. ಅವರ ಬ್ಯಾಕ್ಗ್ರೌಂಡ್ ಏನು ಅಂತಲ್ಲ. CJ ರಾಯ್ ಅವರು ಕೇರಳದವರು, ಬಟ್ ಹುಟ್ಟಿ ಬೆಳೆದೆಲ್ಲ ಬೆಂಗಳೂರಲ್ಲಿ. CJ ರಾಯ್ ಅವರು ಚಿಕ್ಕ ವಯಸ್ಸಿಂದ ಏನು ಶ್ರೀಮಂತರಲ್ಲ, ಗೋಲ್ಡನ್ ಸ್ಪೂನ್ ಅಲ್ಲ. ಅವರು ಚಿಕ್ಕ ವಯಸ್ಸಿಂದನೂ ಕೂಡ ಝೀರೋಯಿಂದ ಹೀರೋ ಆದಂಥವ್ರು. ಚಿಕ್ಕ ವಯಸ್ಸಿಂದನೂ ದುಡಿದು ಅವರಂಥ ಒಂದು ಕಾನ್ಫಿಡೆನ್ಸ್ ಅಂತ ಒಂದು ಕಂಪ್ನಿನ ಹುಟ್ಟಾಕ್ತಂಥವ್ರು. ಬಟ್ ಅವರ ಕಾನ್ಫಿಡೆನ್ಸ್ ಎಲ್ಲೋ ಒಂದು ಕಡೆ ಕಮ್ಮಿ ಆಯ್ತು ಅನ್ಸುತ್ತೆ. ರಿಯಲ್ ಎಸ್ಟೇಟ್ಗೆ ಬರೋಕ್ಕೂ ಮುಂಚೆ BPL, TVS ಈ ಥರ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳಲ್ಲಿ ಅವರು ಜಾಬ್ ಕೂಡ ಮಾಡಿದರು. ಈ ಥರ ರಾಯ್ ಅವ್ರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆಯಲ್ಲ, ಅದು ಫ್ಯಾಮಿಲಿಯಿಂದಲೇ ಬಂದಿತ್ತು. ಅವರ ತಾಯಿ ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ರು. ಒಂದು 30-40 ಮಾಡಿಕೊಂಡು ಪರ್ಚೇಸ್ ಮಾಡೋದು, ಸೇಲ್ ಮಾಡೋ ಥರ ಮಾಡ್ತಾಯಿದ್ರು. ಆ ಬಿಸ್ನೆಸ್ಸಿಂದ ತುಂಬಾ ದುಡ್ಡು ಮಾಡ್ಬೋದು ಅಂತ ರಾಯ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಆದ್ದರಿಂದ ರಾಯ್ ಅವರು ಅವರೇ ಇಳಿದು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಾನ್ಫಿಡೆನ್ಸ್ ಕಂಪ್ನಿನ ಶುರು ಮಾಡ್ತಾರೆ. ಅವ್ರ ಹತ್ರ ಕಾರ್ಗಳು ಕ್ರೇಜ್ ಒಂದು ಸುಮಾರು. ಅವ್ರ ಹತ್ರ 150 ಕಾರ್ಗಳಿದ್ದವು ಅವ್ರ ಗ್ಯಾರೇಜಲ್ಲಿ. ಅದರ 150 ಕೋಟಿ ಬೆಲೆ ಬಾಳೋಂಥ ಕಾರ್ಸ್ಗಳು. ಬುಕಾಟಿ ಕಾರ್ಸ್ ಇರ್ಬೋದು, ರೋಲ್ಸ್ ರಾಯ್ಸ್ ಇರ್ಬೋದು, ಆ ಥರ ಎಷ್ಟೊಂದು ಕಾರ್ಗಳು ಇರ್ತಾಯಿತ್ತು. ಅಷ್ಟೇ ಅಲ್ಲದೆ ಅವ್ರು ತಗೊಂಡಿದ್ದ ಫಸ್ಟ್ ಕಾರ್ ಮಾರುತಿ 800. ಅವರು ಒಂದು ಆ ಕಾರ್ನ ಮಾರ್ಬಿಟ್ಟಿದ್ರು. ಬಟ್ ತುಂಬ ವರ್ಷಗಳಾದಮೇಲೆ ಆ ಒಂದು ಎಮೋಷನ್ ಏನಿತ್ತು ಆ ಕಾರ್ ಮೇಲೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಆ ಕಾರ್ನ ತಂದು ಕೊಟ್ಟವ್ರಿಗೆ 10 ಲಕ್ಷಗಳು ದುಡ್ಡನ್ನ ಕೊಟ್ಟು ಆ ಕಾರ್ನ ಮತ್ತೆ ಪರ್ಚೇಸ್ ಮಾಡಿ, ರೆಡಿ ಮಾಡಿ, ರೀಸ್ಟೋರ್ ಮಾಡಿ, ಆ ರೋಲ್ಸ್ ರಾಯ್ಸ್ ಅವೆಲ್ಲ ಏನಿತ್ತು ದೊಡ್ಡ ದೊಡ್ಡ ಕಾರು, ಅದ್ರ ಜೊತೆಗೆ ಈ ಕಾರ್ನು ಕೂಡ ನಿಲ್ಲಿಸಿರ್ತಾರೆ. ಬಿಗ್ ಬಾಸ್ ಸೀರೀಸ್ಗೆ ಸ್ಪಾನ್ಸರ್ಸ್ ಕೂಡ ಮಾಡಿದ್ರು. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತಗೆ 50 ಲಕ್ಷದ ಬಹುಮಾನ ಕೂಡ ಕೊಟ್ಟಿರ್ತಾರೆ. ಕೇರಳದಲ್ಲಿ ಪ್ರವಾಹ ಬಂದಾಗ ಫ್ರೀಯಾಗಿ ಮನೆಗಳನ್ನ ಕಟ್ಕೊಟ್ರು. ಈ ಥರ ಇಷ್ಟೊಂದು ಹೆಲ್ಪ್ ಮಾಡಿ ನೇಚರ್ ಅಂತ ವ್ಯಕ್ತಿ ಈ ಥರ ಮಾಡ್ಕೋತಾರೆ ಅಂತ ನಂಬಕ್ಕೆ ಆಗಲ್ಲ. ಈಗ ಯಾರದೇ ಮನೆಗೆ ಫಸ್ಟು IT ರೈಡ್ ಆದರೆ ಏನು ಮಾಡ್ತಾರೆ ಅಂದರೆ, IT ರೈಡ್ಗೆ ಆಫೀಸರ್ಸ್ ಬಂದ ತಕ್ಷಣ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ರು ಅಷ್ಟನ್ನು ಅಲ್ಲೇ ನಿಲ್ಲಿಸಿ ಅವ್ರ ಹತ್ರ ಇದ್ದಂಥ ಅಷ್ಟು ಫೋನ್ಸ್ಗಳನ್ನ ಪ್ರತಿಯೊಂದನ್ನು ಸೀಸ್ ಮಾಡಿ ಅವ್ರ ಹತ್ರ ತಗೋತಾರೆ. ಯಾವುದೇ ರೀತಿ ಕಮ್ಯುನಿಕೇಷನ್ ಇರೋದಿಲ್ಲ ಹೊರಗಡೆಗೆ, ಮತ್ತು ಅವ್ರಿಗೂ ಕೂಡ ಯಾವುದೇ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬಾರ್ದು ಆ ಥರ. ಅದರಲ್ಲಿ ಒಬ್ಬ ಮೇನ್ ಪರ್ಸನ್ ಈ ಥರ ಒಬ್ಬ ವ್ಯಕ್ತಿಗೆ ಇನ್ಕಮ್ ಜಾಸ್ತಿ ಬರ್ತಿದೆ ಅನ್ನೋದನ್ನು ಹುಡ್ಕೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಟೀಮು ಒಬ್ಬನ ಮೇಲೆ ರೈಡ್ ಮಾಡಿದಾಗ ಆ ಒಬ್ಬ ಮೇನ್ ಪರ್ಸನ್ನ 24/7 ಒಂಥರ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಎನಿ ಮೂಮೆಂಟ್ ಅವರು ಅವ್ರನ್ನ ಬಿಡೋದಿಲ್ಲ. ಹಾಗಿರ್ಬೇಕಾದ್ರೆ CJ ರಾಯ್ ಅವರು ತಮ್ಮ ಒಂದು ರಿವಾಲ್ವ್ಗಳನ್ನ ತಗೊಂಡು ಹೇಗೆ ಅವ್ರಿಗೆ ಶೂಟ್ ಮಾಡ್ಕೊತಾರೆ, ಅದು ನಿಜನಾ ಸುಳ್ಳ? ಪಾಯಿಂಟ್ ನಂಬರ್ 2, ಯಾವಾಗ IT ರೈಡ್ ಮಾಡ್ತಾರೋ, IT ರೈಡ್ ಮಾಡಬೇಕಾದ್ರೆ ಎಲ್ಲ ವಸ್ತುಗಳನ್ನ ಅವರ ವಶಕ್ಕೆ ತೊಗೊಂಡಿರ್ತಾರೆ, ಸೀಸ್ ಮಾಡಿರ್ತಾರೆ. ಪ್ರತಿಯೊಂದು ವಸ್ತುಗಳನ್ನ ಏನೇನಿರುತ್ತೆ, ಫೋನ್, ಅಸೆಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಲೈಕ್ ಒಂದು ಎಕ್ಸ್ಪೆನ್ಸಿವ್ ಸ್ಯಾರಿರು ಕೂಡ ಅದನ್ನು ಕೂಡ ತೊಗೊಂಡು ಚೆಕ್ ಮಾಡ್ತಾರೆ. ಹಂಗಿರ್ಬೇಕಾದ್ರೆ ಪ್ರತಿಯೊಂದನ್ನು ಅವ್ರು ಎತ್ಕೊಂಡು ಪ್ರತಿಯೊಂದನ್ನು ಅವ್ರ ಹ್ಯಾಂಡ್ ಓವರ್ ತೊಗೊಳ್ಬೇಕಾದ್ರೆ ಒಂದು ಫೋನ್ನು ಕೂಡ ಅವರ ಕೈಯಲ್ಲಿ ಆ ರಿವಾಲ್ವರ್ ಹೇಗೆ ಬಂತು? ಇಷ್ಟೊಂದು ದೊಡ್ಡ ಕಂಪ್ನಿನ ಹುಟ್ಟಾಕಿರೋರು ಬರೀ ಆ ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ಗೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋಕೆ ಸಾಧ್ಯನಾ?
ಆ ಥರ ಎಷ್ಟು ಕ್ವಶನ್ಸು ಅಲ್ಲಿರೋಂಥ ಸ್ಟಾಫ್ಸ್ಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ಪಬ್ಲಿಕ್ಸ್ಗೆ ಗೊತ್ತಾಗ್ತಿದೆ ಏನಕ್ಕೆ ಅನ್ನೋದು. ಕೆಫೆ ಕಾಫಿ ಡೇ ಓನರ್ದು ಒಂದು ಸ್ಟೋರಿ ಕೂಡ ನೋಡಿದ್ದೀವಿ, ಸಿದ್ಧಾರ್ಥ್ ಅವ್ರದ್ದು. ಅವ್ರು ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿರ್ತಾರೆ, ಅದನ್ನು ಅಬ್ಸ್ಕ್ಯಾಂಡ್ ಆಗ್ತಾರೆ, ಲೈಕ್ ಅವ್ರದ್ದೊಂದು ಬಾಡಿ ಸಿಗುತ್ತೆ. ಅವ್ರು ಹೇಗೆ ಸತ್ತರು, ಏನಕ್ಕೆ ಸತ್ತರು ಅನ್ನೋದು ಇವತ್ತವರೆಗೂ ಒಂದು ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ. ಅದೇ ರೀತಿ CJ ರಾಯ್ ಅವರು ಕೂಡ ಏನಕ್ಕೆ ಸತ್ತರು ಅನ್ನೋದು ಒಂದಷ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲರೂ ವಿಟ್ನೆಸ್ ಇದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೆಲ್ಲ CC ಕ್ಯಾಮ್ರಾ ಇತ್ತಾ, ಅಥವಾ ಅವರು ನಿಜವಾಗ್ಲೂ ಅವರ ಒಂದು ಪಿಸ್ತೂಲಿಂದ ಅವರೇ ಶೂಟ್ ಮಾಡ್ಕೊಂಡ್ರಾ ಇಲ್ವಾ, ಅದನ್ನ ಯಾರು ನೋಡಿದ್ರಾ ಇಲ್ವಾ, ಆ ಪಿಸ್ತೂಲಿಂದ ಶೂಟ್ ಮಾಡ್ಕೋಬೇಕಾದ್ರೆ ಯಾವ ಕೈಯಿಂದ ಶೂಟ್ ಮಾಡ್ಕೊಂಡ್ರೆ, ರೈಟಾ ಲೆಫ್ಟಾ, ಅವರ ಒಂದು ಹ್ಯಾಬಿಟ್ ಹೇಗಿರುತ್ತೆ, ರೈಟ್ ಹ್ಯಾಂಡ್ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಇರುತ್ತೆ, ಆ ಕೈಯಿಂದ ಶೂಟ್ ಮಾಡ್ಕೊಂಡ್ರಾ ಇಲ್ವಾ, ಎಷ್ಟು ಡಿಸ್ಟೆನ್ಸಿಂದ ಮಾಡ್ಕೊಂಡ್ರು, ಎಷ್ಟು ಬುಲೆಟ್ ಫೈರ್ ಮಾಡ್ಕೊಂಡ್ರು, ಆ ಲೈಸೆನ್ಸ್ಗೆ ಏನು ಇನ್ಶೂರೆನ್ಸ್, ಆ ಗನ್ಗೆ ಲೈಸೆನ್ಸ್ ಇತ್ತಾ, ಅಥವಾ ಸೌಂಡ್ ಯಾರು ಕೇಳಿಸ್ಕೊಂಡ್ರಾ ಇಲ್ವಾ, ಅಥವಾ ಯಾರು ಅದನ್ನ ಡೈರೆಕ್ಟಾಗಿ ನೋಡಿದರೆ ತಕ್ಷಣ ಏನು ಒಂದು ಆ್ಯಕ್ಷನ್ ತಗೊಂಡ್ರು, ತಕ್ಷಣ ಪೊಲೀಸವ್ರಿಗೆ ಫೋನ್ ಮಾಡಿದ್ರ, ತಕ್ಷಣ ಆ್ಯಂಬುಲೆನ್ಸ್ವ್ರಿಗೆ ಫೋನ್ ಮಾಡಿದ್ರ, ಆ್ಯಂಬುಲೆನ್ಸ್ ಯಾವ ಜಾಗಕ್ಕೆ ಬಂತು, ಎಷ್ಟೊತ್ತಿಗೆ ಬಂತು, ಪೊಲೀಸವ್ರು ಎಷ್ಟೊತ್ತಿಗೆ ಬಂದರು, ಅದಕ್ಕೆ ಆ ಆ್ಯಂಬುಲೆನ್ಸ್ ಅದನ್ನ ಎಷ್ಟೊತ್ತಿಗೆ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಅವ್ರಿಗೆ ಹೋಗುವಂಥ ಸಮಯದಲ್ಲಿ ಅವ್ರು ಏನಾದ್ರು ಮಾತಾಡಿದ, ಕಾನ್ಷಿಯಸ್ ಆಗಿದ್ದರಾ ಇರಲಿಲ್ವಾ, ತಗೊಂಡು ಹೋಗ್ಬೇಕಾದ್ರೆ ಯಾವಾಗ ಸತ್ತರು, ಈ ಎಲ್ಲ ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಪೊಲೀಸವರು ಆ ಸ್ಪಾಟ್ಗೆ ಬಂದ ಮೇಲೆ ನಾವು ಒಂದು ಸ್ಪಾಟ್ಗೆ ಇರ್ತಾರ, ಒಂದು ಇನ್ಸಿಡೆಂಟ್ ನಡೆದಂಥ ಸ್ಪಾಟು, ಅದು ಎಷ್ಟು ಸೇಫಾಗಿ ಮೇಂಟೈನ್ ಮಾಡಿದ್ದು, ಅಲ್ಲಿ ಏನೇನು ಎವಿಡೆನ್ಸ್ ಇತ್ತು, ಆ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಫಾರೆನ್ಸಿಕ್ ಯಾವಾಗ ಬಂದರು, ಫಾರೆನ್ಸಿಕ್ ಯಾವ ಎವಿಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡ್ರು, CCTV ಫುಟೇಜ್ ಆಗಿರ್ಬೋದು ಎಸ್ಪೆಷಲಿ, ಆ ಥರ ಒಂದಷ್ಟು ಏನಾದ್ರು ಎವಿಡೆನ್ಸ್ ಇದ್ದರೆ ಕೇಸ್ ಆ ಕಡೆ ಈ ಕಡೆ ನಡೆಯುತ್ತೆ. ಈಗ ವಿಟ್ನೆಸ್ ಇಲ್ಲ, CCTV ಕ್ಯಾಮ್ರಾನು ಇಲ್ಲ ಅಂತ ಅಂದ್ಕೊಂಡ್ರೆ, ಅದು ಎರಡೂ ಇಲ್ಲ ಅಂತ ಅಂದರೆ ಆ ಒಂದು ಇನ್ಫಾರ್ಮೇಷನ್ ಇದೆಯಲ್ಲ, ಅದು ಎಷ್ಟು ಲೆವೆಲ್ಗೆ ಸತ್ಯ ಅಥವಾ ಸುಳ್ಳ, ಅವ್ರ ಅಕ್ಕಪಕ್ಕ ಅವ್ರು ಕೇಳಿ ಬಂದಿರೋಂಥ ಇನ್ಫಾರ್ಮೇಷನ್ನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ನ ಪೊಲೀಸವರು ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಬ್ಬ ಮನುಷ್ಯ ತನ್ನ ಪ್ರಾಣನ ಕಳ್ಕೊಳ್ಳೋದಕ್ಕೆ ಯಾವ ಕಾರಣಗಳಾಗುತ್ತೆ, ಎಸ್ಪೆಷಲಿ ಹೈ ಪ್ರೊಫೈಲ್ ಇರೋಂಥ ಇಂಥ ಒಂದು ವ್ಯಕ್ತಿಗಳಾಗಿರ್ಬೋದು, ರಾಯ್ ಆಗಿರ್ಬೋದು, ಆ ಥರ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಪ್ರತಿಯೊಬ್ಬನೂ ಯೋಚನೆ ಮಾಡ್ತಾನೆ. ಏನಾಗಿರುತ್ತೆ, ಅಥವಾ ದುಡ್ಡಿದೆ, ಒಳ್ಳೆ ಫ್ಯಾಮಿಲಿ, ಪ್ರತಿಯೊಂದು ಅವ್ರ ಹತ್ರ ಇದೆ, ಬಟ್ ಏನಕ್ಕೆ ಅವ್ರು ಸತ್ರು, ಅವ್ರ ಹತ್ರ ಏನು ಇಲ್ದಿರಂದ ಬಂದು ಅಷ್ಟೊಂದು ಕೋಟಿ ಸಂಪಾದನೆ ಮಾಡಿ, ಅಷ್ಟೊಂದು ದೊಡ್ಡ ಕಂಪ್ನಿನ ಬಿಲ್ಡ್ ಮಾಡಿ ಏನಕ್ಕೆ ಅವ್ರು ಸತ್ತೋದ್ರು. ಈಗ ರೀಸೆಂಟಾಗಿ ಅವರೊಂದು ಪಾಡ್ಕಾಸ್ಟಿಗೆ ಬಂದು ಸುಮಾರು ವಿಷಯಗಳನ್ನ ಶೇರ್ ಮಾಡ್ತಾರೆ. ಕೋಟ್ಯಾಧಿಪತಿ, ಸಾವಿರಾರು ಕೋಟಿ ದುಡ್ಡಿತ್ತು, ಒಂದು ಕಾನ್ಫಿಡೆನ್ಸ್ ಅನ್ನೋ ಒಂದು ದೊಡ್ಡ ಗ್ರೂಪ್ ಆಫ್ ಕಂಪ್ನಿನ ಬಿಲ್ಡ್ ಮಾಡಿರ್ತಾರೆ, ಇಂಟರ್ನ್ಯಾಷನಲ್ ಗೇಮ್ಸ್ಗಳಿಗೆ ಸ್ಪಾನ್ಸರ್ ಮಾಡ್ತಿರ್ತಾರೆ. ಅವ್ರ ಹತ್ರ ಇಲ್ದಿರೋಂಥ ಲಕ್ಸುರಿಯಸ್ ಕಾರ್ಗಳಿರಲಿಲ್ಲ, ರೋಲ್ಸ್ ರಾಯ್ಸ್, ಬುಗಟ್ಟಿ ಎಲ್ಲ ಥರ ಕಾರು ಅವ್ರ ಹತ್ರ ಇತ್ತು, ಅವ್ರ ದೊಡ್ಡ ಗ್ಯಾರೇಜ್ ಇತ್ತು. ಅವ್ರ ಹತ್ರ ಯಾವ ಒಂದು ಲೈಕ್ ಎಲ್ಲ ಕಂಟ್ರಿಗಳಲ್ಲೂ ಅವ್ರ ಹತ್ರ ಮನೆಗಳು ಇತ್ತು, ಒಂದು ಓನ್ ಹೌಸ್ಗಳಿತ್ತು, ಅದು ಲಕ್ಸುರಿಯಸ್ ಆಗಿತ್ತು. ಬಿಕಾಸ್ ಅವ್ರ ಹತ್ರ ಸಾವಿರಾರು ಎಕರೆ ಜಮೀನುಗಳನ್ನ ಬೆಂಗಳೂರಲ್ಲಿ ಇಟ್ಟಿದ್ರು. ಸೊ ಎಷ್ಟು ಕೋಟಿ, ಜಸ್ಟ್ ಇಮ್ಯಾಜಿನ್ ಎಷ್ಟು ಕೋಟಿ ಅವ್ರ ಹತ್ರ ಇತ್ತು. ಅಷ್ಟೆಲ್ಲ ನೋಡೋದಾದರೆ ಅಷ್ಟು ಕೋಟಿ ಸಂಪಾದನೆ ಮಾಡಿ, ಅಷ್ಟು ಝೀರೋಯಿಂದ ಅಷ್ಟೆಲ್ಲ ಸಂಪಾದನೆ ಮಾಡಿ, ಒಂದು ಕಾನ್ಫಿಡೆನ್ಸ್ ಗ್ರೂಪ್ ಅಂತ ಒಂದು ಕಂಪ್ನಿನ ಓಪನ್ ಮಾಡಿ, ಆ ವ್ಯಕ್ತಿ ಇವತ್ತು ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಆ ವ್ಯಕ್ತಿ ಆ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಲೈಕ್ ಯಾರಿಗೂ ನಂಬೋದಕ್ಕೂ ಆಗೋದಿಲ್ಲ. ಲೈಕ್ ಅದು ಪ್ರೆಷರಿಂದನೋ, ಅಥವಾ ಅವರ ಎಮೋಷ್ನಲ್ ಅಥವಾ ಅವರ ಎಥಿಕ್ಸಿಂದನೋ, ಅದು ಯಾರಿಗೂ ಗೊತ್ತಿಲ್ಲ. ಅಥವಾ ಅಲ್ಲೇನೋ ಬೇರೆ ಏನೋ ನಡೆದಿದೆಯಾ ಅದು ಕೂಡ ಯಾರಿಗೂ ಗೊತ್ತಿಲ್ಲ. ಅದು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಆದಮೇಲೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಅಪ್ಡೇಟ್ ಸಿಕ್ಕಿದ ಮೇಲೆ ಮತ್ತೊಂದು ವೀಡಿಯೋ ಮಾಡೋಣ. ಸೊ ನಮ್ಮ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.